ಶ್ರೀ ಗುರು ರಾಘವೇಂದ್ರ ಎಂಬ ನನ್ನ ಹೆಸರು ಸುಮಾ ಸುರೇಶ್ ಬಶೆಟ್ಟಿ ಅಂತ. ನಾವು ಬೆಂಗಳೂರು ಬನಶಂಕರಿಯಿಂದ ಬಂದಿದ್ದೇವೆ. ನಾನು ಈ ರಾಯರ ಬಗ್ಗೆ ಮೊಬೈಲಲ್ಲಿ ನೋಡಿದ್ದೆ. ಅದು ಯಾಕೋ ನನಗೂ ಇನ್ಸ್ಪಿರೆನ್ಸ್ ಅಂತ ಆಯಿತು, ಬರ್ಬೇಕಂತ. ರಾಯರ ಅನುಗ್ರಹ ಆಗಿತ್ತೋ ಏನೋ ಗೊತ್ತಿಲ್ಲ. ಬರೆಯೋದಕ್ಕೂ ನಾವು ಒಂದಿನ ಫುಲ್ ಅಡೆತಡೆ ಇತ್ತು. ಆದರೂ ಮಧ್ಯಾಹ್ನ 3 ಗಂಟೆ ಮೇಲೆ ಬಿಟ್ಟು ಇಲ್ಲಿ 4:15 ಅದು ಬಂದು ತಲುಪ್ಕೊಂಡ್ವಿ. ಆಮೇಲೆ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ 18 ವಾರದಲ್ಲಿ. ಅದು 15 ವಾರದ ಒಳಗೂ ನನಗೆ ಆಗಲಿಲ್ಲ. ಯಾಕಪ್ಪ ದೇವರೇ, ಯಾಕೆ ಈ ಥರ ಆಗ್ತಾಯಿದೆ, ಇನ್ನೂ ನಮ್ಮದು ಸಂಕಲ್ಪ ಮಾಡಿದಂಥ 18 ವಾರ ಮುಗ್ಯಾಕೆ ಬಂತು, ನನಗೂ ಹಿಂಗೆ ಆಗ್ತಾ ಇಲ್ಲಲ್ವ ಅಂತ 15ನೇ ವಾರದಲ್ಲಿ ತುಂಬ ಬೇಜಾರಾಯಿತು. ಮತ್ತು ಇನ್ನೂ 3 ವಾರ ಇದೆ ಅಲ್ವಾ ಅಂದ್ಕೊಂಡು ನಂಬಿಕೆ ಇಟ್ಕೊಂಡು, ತುಂಬ ನಿರಾಸೆ ಮಾಡ್ಕೊಳ್ಳಲ್ಲ, ನಾನು ತುಂಬ ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಆಯಿತು, ನಮ್ಮ ಮನೆಯವರ ಜಾಬ್ರಲ್ಲಿ ಒಳ್ಳೆಯದಾಗಿದೆ. ನನ್ನ ಮಗಳಿಗೂ ತುಂಬ ಈಗ ಚೂಟಿಯಾಗಿ ಎಲ್ಲ ಆಟ ಆಡೋದು, ಅವಳು ಮನೆಯಲ್ಲೇ ಇರ್ತಿದ್ಲು, ಅವಳಿಗೂ ಸ್ವಲ್ಪ ಅನುಗ್ರಹ ಥರ ಆಗಿದೆ. ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಿದೆ. ಯಾರಾದರೂ ಹೊಸದಾಗಿ ಬರೋರು ತುಂಬ ನಂಬಿಕೆಯಿಂದ ಶ್ರದ್ಧೆಯಿಂದ ಬಂದು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಹೋಗಿ. ಇಲ್ಲಿ ಸುಮ್ಮನೆ ಬರೋದು ಹೋಗೋದು ಆ ಥರ ಎಲ್ಲ ಮಾಡಬಾರ್ದು. ನಂಬಿಕೆ ಇಟ್ಕೊಂಡು ಕಾಯಿ ಕಟ್ಕೊಂಡು ಕಾಯಿ ಸುತ್ತು ಅಥವಾ ದೀಪ ಸುತ್ತು ಹಾಕುವಾಗ ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಆ ದೇವ್ರು ಹೇಳುವಂಥ ನಾಮಗಳನ್ನ ಹೇಳ್ಕೊಂಡೆ ನಾವು ಸುತ್ತನ್ನು ಹಾಕಬೇಕು. ಸುಮ್ಮನೆ ಅದೋ ಇದೋ ಬೇರೆ ಯೋಚನೆ ಮಾಡಿಕೊಂಡು ನಾವು ಸುತ್ತನ್ನು ಹಾಕಬಾರ್ದು. ಈಗ ನಾನು 18 ವಾರ ನಂದು ಇವತ್ತು ಮುಗಿದಿದೆ. ಇವತ್ತು ನನಗೆ ದೇವರು ತುಂಬ ಅನುಗ್ರಹ ಮಾಡಿದ್ದಾನೆ. ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದು ಇವತ್ತು ಕಂಪ್ಲೀಟ್ ಆಯಿತು. ಅದೇ ನಂದು ಬಿಸ್ನೆಸ್ ಏನಂದರೆ ಅನ್ನಪೂರ್ಣೇಶ್ವರಿ ಸಿರಿಧಾನ್ಯ ಅಂತ. ನಾನು ಇವತ್ತು ದೇವರು ಮುಂದೆ ಅಂದರೆ ರಾಘವೇಂದ್ರ ಮುಂದೆ ಇಟ್ಟು ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ದೇವ್ರ ದರ್ಶನಕ್ಕೆ ತೊಗೊಂಬರ್ಬೇಕು ಅಂತ. ನಿನ್ನೆನೇ 2ರಿಂದ 4 ಜನ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೆ ಹತ್ರ ನೋಡಿಕೊಂಡು. ಇದು ಪ್ರಾಡಕ್ಟ್ ಅಂದರೆ 38 ಥರದ ಪ್ರಾಡಕ್ಟ್, ಎಲ್ಲ ಕಾಳುಗಳನ್ನು ಹಾಕಿ ಗೋಧಿ, ರಾಗಿ, ಜೋಳ, ಕೆಂಪು ಅಕ್ಕಿ, ಸಾಮೆ, ನವಣೆ, ಈ ಕಾಳು ಎಲ್ಲ ಸಿರಿಧಾನ್ಯಗಳು. ಇವು ನಾನು ತೊಳೆದು ಬಿಟ್ಟು 3 ದಿನ 4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಕಬ್ಬಿಣದ ಬಾಣಲೆಯಲ್ಲಿ ಫುಲ್ ಎಲ್ಲ ಥರನೂ ಡ್ರೈ ಫ್ರೂಟ್ಸು ಎಲ್ಲ ಥರ ಕಾಳುಗಳನ್ನು ಎಲ್ಲ 38 ಥರದ ಕಾಳುಗಳನ್ನು ಬೇರೆ ಬೇರೆಯಾಗಿ ಸಪ್ರೇಟಾಗಿ ಒಂದೊಂದು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ಹುರಿದು ಎಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದು ತಣ್ಣಗಾಗುವವರೆಗೂ ಬಿಟ್ಕೊಂಡು ಆಮೇಲೆ ಸ್ಟೀಲಿನ ಡಬ್ಬದಲ್ಲಿ ಹಾಕ್ಕೊಂಡು ಹೋಗಿ ನಾನು ಮಿಲ್ ಮಾಡಿಸ್ಕೊಂಬಂದೆ. ಮಿಲ್ ಮಾಡಿಸ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ಬೇರೆ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಆರಿ ಬಿಟ್ಟು ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟು ತಣ್ಣಗಾದ್ಮೇಲೆ ಈ ಥರ ಕವರಲ್ಲಿ ಏರ್ಟೈಟ್ ಇರುತ್ತೆ. ಇದರಲ್ಲಿ ಏನೂ ಆಗೋದಿಲ್ಲ. ಇದು 1/4 kg ಮತ್ತು ಅರ್ಧ kg ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಇನ್ನೂ ದೇವರ ಅನುಗ್ರಹದಿಂದ ಇನ್ನೂ ದೊಡ್ಡದಾಗಿ ಆತಂದ್ರೆ ನಾನು ಇನ್ನೂ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇದು ಡಯಾಬಿಟು ಮತ್ತು BP, ಶುಗರು, ಥೈರಾಯ್ಡ್ ಸಮಸ್ಯೆ ಇರೋರು ಮತ್ತು ಅಜ್ಜಿ ತಾತ ಇರ್ತಾರಲ್ವ, ಅವ್ರಿಗೆ ಕೈ ಕಾಲು ನೋವು ಇರುತ್ತೆ, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ಮಕ್ಕಳಿಗಂತೂ ತುಂಬ ಪ್ರೋಟೀನ್ ಇರುತ್ತೆ. ಇದು ಪೌಡ್ರ್ ಆಗಿದೆ.